ಈ 14 ವರ್ಷದ ಗ್ಯಾಪು ಯಾಕಂತಂದ್ರೆ ಒಂದು ಸಿನಿಮಾ ಹಿಟ್ ಕೊಟ್ಟಾದ್ಮೇಲೆ ಅದೊಂದು ಅನ್ನಿಸ್ತಾ ಇರತ್ತೆ ನಾನೇನು ಖಾಲಿ ಉಳ್ಕೊಂಡ್ಬಿಟ್ನಾ ಅಥವಾ ಇಂಡಸ್ಟ್ರಿ ಟಚ್ ಬಿಟ್ಟು ಹೋದ್ನಾ ಅಂತ. ಸೊ ನಿಮ್ಗೆ ಈ 14 ವರ್ಷದಲ್ಲಿ ಆ ತರ ಏನಾದ್ರು ಅನ್ನಿಸ್ತಿತ್ತಾ? ಖಂಡಿತ ಅನ್ಸಿರುತ್ತೆ ಮೇಡಮ್. ನಾವು ಆಲ್ಮೋಸ್ಟ್ ಎಷ್ಟು ಜನ ಡೈರೆಕ್ಟರ್ಗೆ ಅಡ್ವಾನ್ಸ್ ಕೊಟ್ಟು ವಾಪಸ್ ಇಸ್ಕೊಂಡಿದೀವಿ, ಕೆಲವರು ವಾಪಸ್ಸಿಗೆ ಕೊಟ್ಟಿಲ್ಲ. ಬಟ್ ಅದು ಇದ್ದೇ ಇರುತ್ತೆ ಮೇಡಮ್, ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತೀವಿ. ಬಟ್ ಆಗಿಲ್ಲ ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತ, ಮಾಡ್ಲೇಬಾರ್ದು ಅಂತ ಕೂತಿದ್ವಿ. ಆವಾಗ ನಮ್ಮ ಮನೆಗೆ ಲ್ಯಾಂಡ್ ಲಾರ್ಡ್ ಬಂತು. ಸೊ ಸಿನಿಮಾ ಅನ್ನೋದು ಕೂಡ ಒಂದು ಋಣ ಮೇಡಮ್. ಆ ಋಣ ನಮ್ಗಿದ್ರೆ ನಮ್ನ ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗುತ್ತೆ. ಇವಾಗ ನೀವು ನೋಡಿದ್ರೆ ನಮ್ಮಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನ ಇವತ್ತಿನ ಮಟ್ಟಕ್ಕೆ ನೀವು ಇವ್ರನ್ನ ಸೇರಿಸಿ ಸಿನಿಮಾ ಮಾಡ್ತೀವಿ ಅಂದ್ರೆ ಅದು ಕನ್ಸು. ಯಾಕಂದ್ರೆ ಇವತ್ತು ಎಲ್ಲರಿಗೂ ಅವ್ರವ್ರದೇ ಆದ ಒಂದು ಸಕ್ಸಸ್ ಸಿಕ್ಕಿದೆ, ಅವ್ರವ್ರದೇ ಒಂದು ಆಲೋಚನೆ, ಅವ್ರವ್ರದೇ ಒಂದು ಪ್ಲಾನ್ಸ್ ಅಲ್ಲಿ ಅವ್ರು ಇರ್ತಾರೆ. ನಾವು ಹೋಗಿ ಅವ್ರನ್ನೆಲ್ಲ ಸೇರಿಸಿ ಇವಾಗ ಮಾಡೋದಂತೂ ಭಾರಿ ಕಷ್ಟ ಆಗ್ತಾ ಇತ್ತು. ಸೊ ಅದೆಲ್ಲ ಋಣ ಮೇಡಮ್ ಅಷ್ಟೇ. ಅದಕ್ಕಿಂತ ನಾನೇನು ಹೇಳೋದ, ನಾನು ಹೆಚ್ಚಿಗೆ ನನಗೆ ಇದು ಸಾರಥಿ ಫಿಲಮ್ ಮಾಡಿಬಿಟ್ಟಿದೀವಿ ನಮ್ಮ ಹತ್ರ ಬಂದಿದೆ ಅಂತಲ್ಲ. ಸಾರಥಿ ಫಿಲಮ್ ನಮ್ ಮಾಡಿರೋದಕ್ಕೆ ಜಡೇಶ್ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಬಟ್ ಏನಂದ್ರೆ ನಮಗೆ ಬರ್ದಿತ್ತು ಮೇಡಮ್ ಈ ಸಿನಿಮಾ ಸಾರಥಿ ಫಿಲಮ್ಸು, ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಸಾರಥಿ ಪಿಕ್ಚರ್ ಮಾಡಿದಂತ ಬ್ಯಾನರ್ ಮಾಡಬೇಕು ಅನ್ನೋದು. ಸೊ ಆ ಕಾಲ ಎಲ್ಲ ಕೂಡ್ ಬಂದು ಮತ್ತೆ ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡೋಣ ಅಂತ. ನಮಗೆ ಕಂಟಿನ್ಯೂಸ್ ಆಗಿ 5 ಸಿನಿಮಾ ಮಾಡಬೇಕು ಅನ್ನೋ ಇರೋದೇ ಇಲ್ಲ ಮೇಡಮ್. ನಮ್ಮ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಿದ್ರೆ 5 ವರ್ಷಕ್ಕಾದ್ರೂ ಸರಿ, 10 ವರ್ಷಕ್ಕಾದ್ರೂ ಸರಿ, ಸಿನಿಮಾ ಮಾಡಿದ್ರೆ ಜನ ನೆನ್ಪಿಟ್ಕೊಬೇಕು ಅಂತ ಸಿನಿಮಾ ಮಾಡ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಈಗ ನೀವ್ ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳೋ ಅಂತ ಸಿನಿಮಾ ಮಾಡ್ಬೇಕು ಅಂತ. ಬಟ್ ಒಂದಷ್ಟು ಡೈರೆಕ್ಟರ್ಗಳಿಗೆ ದುಡ್ಡು ಕೊಟ್ಟು ವಾಪಸ್ ತಗೊಂಡಿದ್ವಿ, ಒಂದಷ್ಟು ಡೈರೆಕ್ಟರ್ಗಳು ಕೊಟ್ಟಿಲ್ಲ ಅಂತ. ಏನಾಯ್ತು ಇಲ್ಲಿ? ಅಂದ್ರೆ ಸ್ಟೋರಿ ಇಷ್ಟ ಆಗ್ಲಿಲ್ವಾ? ಯಾವ ತರ ಆಯ್ತು ಪರಿಸ್ಥಿತಿ? ಮೇಡಮ್ ಅದೇ ಮೇಡಮ್, ಕಮಿಟ್ಮೆಂಟ್ಸ್ಗಳು ಹಾನರ್ ಆಗ್ಲಿಲ್ಲ ಅಲ್ಲೆಲ್ಲ. ಮಾಡ್ತೀವಿ 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 ಅಂತ ಒಂದಷ್ಟು ಜನ ಹೀರೋಗಳನ್ನ ಮನೇಲಿ ಕೂಡ್ಸಿದ್ರು. ಅವ್ರ ರಿಲೇಷನ್ ನಮ್ದು ಹಾಳಾಯ್ತು ಅವ್ರ ಜೊತೆ. ಇನ್ನೊಬ್ರು ಡೈರೆಕ್ಟ್ ಆಗಿ ಪಾಪ ನಿಮ್ಗೆ ಹೆಸರು ಹೇಳ್ತೀನಿ, ಸಂತೋಷ್ ಆನಂದರಾಮ್ ಅವ್ರೊಬ್ಬರೇ ಮೇಡಮ್ ನಾವು ಕೊಟ್ಟಿದ್ದು ಅಡ್ವಾನ್ಸ್ನ ವಾಪಸ್ ಕೊಟ್ಟಿದ್ದು. ರಾಮಾಚಾರ್ಯ ಆದ್ಮೇಲೆ ಅವ್ರನ್ನ ಭೇಟಿ ಮಾಡಿ ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ವಿ. ಆಯ್ತು ಸರ್ ಅಂತ ಅದಾದ್ಮೇಲೆ ಬೊಂಬಾಳೆ ಅವರು ಇಲ್ಲ ಸರ್ ನಾನು ಮಾಡಕ್ಕಾಗಲ್ಲ ಅಂತ ಜೆನ್ಯೂನ್ ಆಗಿ ಫೋನ್ ಮಾಡ್ಬಿಟ್ಟು ಅಡ್ವಾನ್ಸ್ ವಾಪಸ್ ಹಾಕಿದ್ ಮನುಷ್ಯ ಅವರು. ಗ್ರೇಟ್. ಈ ಇಂಡಸ್ಟ್ರಿಲಿ ಇಂಥವ್ರು ಒಬ್ರು ನಿರ್ದೇಶಕರು ಇಷ್ಟು ಕಮಿಟ್ಮೆಂಟ್ ಇರೋರು ಇರ್ತಾರೆ ಅಂತ. ಆಮೇಲೆ ತುಂಬಾ ಕತೆಗಳು ಕೇಳಿದ್ವಿ, ಕತೆಗಳು ಇಷ್ಟ ಆಗಿಲ್ಲ. ಚಕ್ರವರ್ತಿ ನಾವೇ ಮಾಡ್ಬೇಕಾಗಿತ್ತು, ಕಾರಣಾಂತಗಳಿಂದ ಅದನ್ನೂ ಮಾಡಕ್ಕಾಗಿಲ್ಲ. ಸೊ ಸಾಕು ಬೇಡ ಅಂತ ನಾವೇ ನಿಲ್ಸ್ಬಿಟ್ಟಿದ್ವಿ, ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ನೀವೀಗ ಡೈರೆಕ್ಟರ್ಗಳಿಗೆ ಕೊಟ್ಟಿರೋ ಅಂತ ದುಡ್ಡಲ್ಲಿ ಎಷ್ಟು ಲಾಸ್ ಆಗಿದೆ ಸರ್ ನಿಮ್ಗೆ? ಲಾಸ್ ಆಗೇ ಆಗಿರುತ್ತೆ ಮೇಡಮ್. ಅವತ್ತು ಏನಿರ್ತೋ ಅದ್ ನಾವು ಕೊಟ್ಟಿರ್ತೀವಿ ಅಡ್ವಾನ್ಸ್ ಅಂತ, ಕತೆ ಮಾಡಕ್ಕೆ, ರೂಮ್ ಆಗಕ್ಕೆ ಅದ್ ಮಾಡಿರ್ತೀವಿ, ಅದ್ ಲಾಸ್ ಆಗಿರುತ್ತೆ ಅಷ್ಟೇ. ಈಗ ಸದ್ಯಕ್ಕೆ ಸಿನಿಮಾ ಬರ್ತಿದೆ, ಫೈನಾನ್ಸ್ ಎಲ್ಲ ಹೇಗಿದೆ? ಅಂದ್ರೆ ನೀವೇ ಸ್ವಂತದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು, ಬೇರೆ ಯಾರನ್ನು ಇನ್ವಾಲ್ವ್ ಮಾಡ್ಕೊಂತಿಲ್ಲ ಅನ್ನೋದು. ಈ ಫೈನಾನ್ಸ್ ವಿಚಾರದಲ್ಲಿ ನಿಮ್ಮ ರಿಸ್ಕ್, ನಿಮ್ ದಾರಿ ಹೇಗಿತ್ತು ಅಂತ? ಫೈನಾನ್ಸ್ ವಿಚಾರದಲ್ಲಿ ನಮ್ದು 100% ರಿಸ್ಕ್ ಮೇಡಮ್. ಯಾಕಂದ್ರೆ ಇವತ್ತು ಗಾಂಧಿನಗರ ಫೈನಾನ್ಸ್ ಎಲ್ಲ ಆಲ್ಮೋಸ್ಟ್ ನಿಂತೋಗಿದೆ. ಯಾರು ಸಿನಿಮಾಗಳಿಗೆ ಅಷ್ಟು ಫೈನಾನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಫೈನಾನ್ಸ್ ಕೆಲವೊಂಥರ ಹೆಂಗಿರುತ್ತೆ ಅಂದ್ರೆ, ನೀವು ಸಿನಿಮಾ ಬರ್ಕೊಡ್ಬೇಕಾಗುತ್ತೆ, ನೆಗೆಟಿವ್ ರೈಟ್ಸ್ ಮೇಲೆ ಸಿನಿಮಾ ಫೈನಾನ್ಸ್ ಕೊಡೋದು. ಸೊ ರಿಲೀಸ್ ಮುಂಚೆ ನೀವು ಅಮೌಂಟ್ ಕ್ಲಿಯರ್ ಮಾಡಿದ್ರೆ ನೀವು ರಿಲೀಸ್ ಮಾಡ್ಬೋದು. ಇಲ್ಲ ಅವ್ರು ರಿಲೀಸ್ ಮಾಡ್ಬಿಟ್ಟು ಅವರು ನಾವೇನ್ ಸಾಲ ತಗೊಂಡಿರ್ತೀವಿ ಅಮೌಂಟ್ ತಗೊಂಡು ಮಿಕ್ಕಿದ್ದು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿನೇ ಎಷ್ಟೊಂದು ಸಿನಿಮಾಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗೆ ದುಡ್ಡು ಬಂದಿಲ್ಲ, ಬಟ್ ಸಿನಿಮಾ ಹಿಟ್ ಆಗಿದೆ ಅನ್ನೋದು ಇದೇ ರೀಸನ್ಗೆ. ಯಾವೊಬ್ಬ ನಿರ್ಮಾಪಕ ಕಡೆವರೆಗೂ ಫೈಟ್ ಮಾಡ್ಕೊಂಡ್ ಬಂದು ಲಾಸ್ಟ್ ಅಲ್ಲಿ ಫೈನಾನ್ಸ್ ತಗೊಂತಾನ ಅವ್ನು ಸೋತೋಗ್ಬಿಡ್ತಾನೆ ಮೇಡಮ್ ಯುದ್ಧನ. ಧೈರ್ಯ ತಗೊಬೇಕು, ಆಗಿದ್ದಾಗ್ಲಿ ಅಂತ ರಿಸ್ಕ್ ತಗೊಂಡು ನಾವು ಮಾಡಿದಾಗ ಅಟ್ಲೀಸ್ಟ್ ನಮ್ ಕಾಸು ನಮಗೆ ವಾಪಸ್ ಬರುತ್ತೆ. ಯಾಕಂದ್ರೆ ನಮ್ಗೊಂದು ಆಸೆ ಇರುತ್ತಲ್ಲ ಮೇಡಮ್, ಎಲ್ಲಾ ನಿರ್ಮಾಪಕನು ಕನ್ಸ್ ಕಾಣ್ತಾ ಇರ್ತಾರೆ, ನಮ್ದು ಹಿಂಗಾಗ್ಬಿಡುತ್ತೆ, ಅಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ, ಇಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ. ಇವತ್ತು ಜನರನ್ನ ಥಿಯೇಟರ್ ಕರ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ನಾನು ನೋಡ್ದಂಗೆ ಮೇಡಮ್, ನಾನು PUC ಎಲ್ಲ ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜಲ್ಲಿ ಓದಿದ್ದು. ಸೆಂಟ್ರಲ್ ನಮ್ಗೆ 12:30 ನನ್ನ ಕಾಲೇಜ್ ಮುಗಿತಾಯಿತ್ತು, 7:30 to 12:30 ನಾನು ಬಸ್ ಹತ್ರ 1:15 ಮೆಜೆಸ್ಟಿಕ್. ಒಂದು ಪಿಕ್ಚರ್ ನೋಡಿ 4 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ವಿ. ನಾವು ಸುಮ್ಮನೆ ಒಂದು ಗೋಡೆ ಮೇಲೆ ಅಂಟಿಸಿರೋ ಪೋಸ್ಟ್ ನೋಡ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ನೀವು 100 ಪೋಸ್ಟ್ ಕೊಡಿರಿ, 25 ಹೋಲ್ಡಿಂಗ್ ಹಾಕಿ, ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಿ, ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಮೇಡಮ್. ನೀವೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಎಷ್ಟು ಅವರು ಪ್ರಮೋಷನ್ ಮಾಡ್ತಾರೆ, ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿಪರೀತ ಕಾಂಪಿಟೇಷನ್ ಮೇಡಮ್. ಅಷ್ಟು ದೊಡ್ಡ ಪೋಸ್ಟ್ರು ಹೋಲ್ಡಿಂಗ್ಸ್ ಇಂದ ಕೈ ಫೋನಿಗೆ ಬಂದ್ಬಿಟ್ಟಿದೆ ಇವಾಗ. ಈ ಫೋನಲ್ಲಿ ಡಿಸೈಡ್ ಮಾಡ್ತಾನೆ ಅವ್ನು ಈ ಸಿನಿಮಾ ನೋಡ್ಬೇಕೋ ಬೇಡವೋ ಅಂತ. ಇಂಟ್ರೆಸ್ಟ್ ಆದ್ರೆ ಒಂದು 20 ಸೆಕೆಂಡ್ ನೋಡ್ತಾನೆ, ಇಲ್ಲ ಟಕ್ ಅಂತ ಸ್ವೈಪ್ ಮಾಡ್ಬಿಡ್ತಾನೆ ಮೇಡಮ್. ಅಲ್ಲಿಗೆ ಬಂದ್ಬಿಡಿದೆ ಇವತ್ತು ಸಿನಿಮಾ. ಅಂಥದ್ರಲ್ಲೂ ನೀವು ಅವನ್ನ ಎಕ್ಸೈಟ್ ಮಾಡ್ಬೇಕಂದ್ರೆ ತುಂಬಾ ಎಫರ್ಟ್ಸ್ ಬೇಕಾಗುತ್ತೆ ಮೇಡಮ್. ಸುಮ್ಮನೆ ಅಂತೂ ಸಿನಿಮಾ ರೀಚ್ ಮಾಡಕ್ ಆಗಲ್ಲ. ಇವಾಗ ರಾಜ್ ಬಿ ಶೆಟ್ಟಿ ಅವ್ರಿಗೆ ಶೆಟ್ಟಿಗೆ ಹೆಂಗ್ ಗೆದ್ದು ಬಿಡ್ತು ಅಂದ್ರೆ ಅವ್ರ ಎಫರ್ಟ್ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ ಮೇಡಮ್. ಅದನ್ನ ತಿಳ್ಕೊಳ್ಳಿ, ಅದನ್ನ ಹೇಗ್ ಮಾಡಿದ್ರು ಅಂತ ತಗೊಳ್ಳಿ, ಅಪ್ರಿಶಿಯೇಟ್ ಮಾಡಿ. ಇವಾಗ ಅವ್ರು ಯಾರೋ ಮಾಡ್ತಾ ಇರಿ, ಇನ್ನೊಬ್ರು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಇದೆ, ಅವ್ರ ಏನೋ ಒಂದು ರಿಸರ್ಚ್ ಮಾಡಿದ್ದಾರೆ, ಅದಕ್ಕೊಂದಷ್ಟು ಟೈಮ್ ಕೊಟ್ಟಿದ್ದಾರೆ. ಖುಷಿ ಅಲ್ವಾ ಮೇಡಮ್? ಜನನೇ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಹೀರೋನ ಇಲ್ದಿರೋ ಸಿನಿಮಾ 100 ಕೋಟಿ ಕಲೆಕ್ಷನ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ
ಯಾವ ಸ್ಟಾರ್ ನಟರು ಇದ್ರು ಮೇಡಮ್ ಸೂ ಫ್ರಮ್ ಸೋ ಅಲ್ಲಿ. ಅದರಲ್ಲಿ ಏನಂದ್ರೆ ಜನಕ್ಕೆ ನಾವು ಮುಟ್ಸೋದ್ರಲ್ಲಿ ಎಲ್ಲೋ ವಿಫಲರಾಗ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಇವತ್ತು ಜನ ಬರೀ ಸಿನಿಮಾ ನಾವು ಮಾಡೋದಲ್ದಿರ ಜನಕ್ಕೆ ರೀಚ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಹೇಳೋದು ಫೈನಾನ್ಸ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಮೇಡಮ್. ತಗೊಂಡ್ರೆ ಒಂಥರ ರಿಸ್ಕು, ತಗೊಂಡಿದ್ರೆ ಇನ್ನೊಂಥರ ರಿಸ್ಕು. ಇಡೀ ನಿಮ್ಮ ಮನೆಯಿಂದ ದುಡ್ಡು ಹಾಕ್ಬೇಕು, ಬರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ ನಿಮಗೆ. ಸೊ ಸಿನಿಮಾ ಅಂದ್ರೆ ರಿಸ್ಕ್ ಇರುತ್ತೆ, ಬಟ್ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಬೇಕು ಮೇಡಮ್. ನಾನು ಎಷ್ಟು ರಿಸ್ಕ್ ತಗೊಂಡ್ರೆ ನಾನು ಎಷ್ಟು ಸೇಫ್ ಆಗಿರ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ, ಸಿನಿಮಾ ಡಿಮ್ಯಾಂಡ್ ಮಾಡುತ್ತೆ ಮೇಡಮ್, ಸಿನಿಮಾ ಕೊಡ್ಲೇಬೇಕಾಗುತ್ತೆ. ನೀವು ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಸ್ಕ್ರೀನ್ ಮೇಲೆ ಅನ್ಯಾಯ ಕಾಣಿಸುತ್ತೆ, ಅಯ್ಯೋ ಇದು ಇನ್ನೊಂಚೂರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತಲ್ಲ ಅಂತ. ಸೊ ಎಲ್ಲ ಪ್ರೊಡ್ಯೂಸರ್ಸು ನಾನು ಹೇಳೋದೇನಂದ್ರೆ ಮೇಡಮ್, ಆದಷ್ಟು ಫೈನಾನ್ಸ್ ಇಲ್ದಂಗೆ ಸಿನಿಮಾ ಮಾಡಿದ್ರೆ ನಮ್ಮ ವಸ್ತು ನಮ್ಮ ಹತ್ರನೇ ಇರುತ್ತೆ, ಇಲ್ಲ ಕಡೆ ಮೂಮೆಂಟಲ್ಲಿ ಕಳ್ಕೊಂತಾರೆ.